ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 2025ರಲ್ಲಿ ನಡೆದ TET ಪ್ರಶ್ನೆ ಪತ್ರಿಕೆ, ಅದು ಪೇಪರ್ 2 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತಿನ ನೋಡೋಣ. ಒಟ್ಟು 60 ಪ್ರಶ್ನೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ. ಆಪ್ಷನ್ 1 ಬಾಂಗ್ಲಾದೇಶ, ಆಪ್ಷನ್ 2 ಮಯನ್ಮಾರ, ಆಪ್ಷನ್ 3 ಭೂತಾನ, ಆಪ್ಷನ್ 4 ಮಾಲ್ಡೀವ್ಸ್. ಸರಿಯಾದ ಉತ್ತರ ಏನಂತಂದ್ರೆ ಭಾರತದೊಂದಿಗೆ ಭೂಗಡಿಯನ್ನು ಯಾವ ದೇಶ ಹಂಚಿಕೊಂಡಿಲ್ಲ ಅಂತಂದ್ರೆ ಮಾಲ್ಡೀವ್ಸ್. ನೆಕ್ಸ್ಟ್ ಪ್ರಶ್ನೆ, ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. 1 ಗ್ರೀಕು, 2 ಈಜಿಪ್ಟ್, 3 ಚೀನಾ, 4 ಮೆಸೊಪೊಟೇಮಿಯಾ. ಸರಿಯಾದ ಉತ್ತರ ಈಜಿಪ್ಟ್. ನೆಕ್ಸ್ಟ್ ಪ್ರಶ್ನೆ, ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ. ಪ್ರಾಕೃತ, ಹಿಂದಿ, ಸಂಸ್ಕೃತ, ಪಾಳಿ. ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕದ ಪಂಚ ಸಿದ್ಧಾಂತಿಕವನ್ನು ಬರೆದವರು. ಚರಕ, ಸುಶ್ರುತ, ವರಹಮೀರ, ಆರ್ಯಭಟ. ಸರಿಯಾದ ಉತ್ತರ ವರಹಮೀರ. ನೆಕ್ಸ್ಟ್ ಪ್ರಶ್ನೆ, ಮೂಡಬಿದಿರೆಯ 1000 ಕಂಬಗಳ ಬಸದಿಯ ಸಂಬಂಧಿಸಿರುವುದು ಗಂಗರು, ವಿಜಯನಗರ, ಹೊಯ್ಸಳರು, ರಾಷ್ಟ್ರಕೂಟರು. ಸರಿಯಾದ ಉತ್ತರ ವಿಜಯನಗರ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ. ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಮಶ್ಕಿ ಶಾಸನ, ಕಳಿಂಗ ಶಾಸನ. ಸರಿಯಾದ ಉತ್ತರ ತಾಳಗುಂದ ಶಾಸನ. ನೆಕ್ಸ್ಟ್ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಬರೆದ ಗ್ರಂಥ. ಪಾರಿಜಾತ ಪರಹರಂ, ಉಭಟಾರಾಧ್ಯ ಚರಿತಂ, ಮಧುರಾ ವಿಜಯಂ, ಮನುಚರಿತಂ. ಸರಿಯಾದ ಉತ್ತರ ಉಭಟಾರಾಧ್ಯ ಚರಿತಂ. ನೆಕ್ಸ್ಟ್ ಪ್ರಶ್ನೆ, ಡೇವಿಡಿನ ಪ್ರತಿಮೆಯನ್ನು ನಿರ್ಮಿಸಿದವನು. ಡೊನಾಲ್ಟೆಲ್ಲೋ, ಮೈಕೆಲೆಂಜಲೋ, ಮೊಸೆಸೋ, ಲಿಯೋನಾರ್ಡೋ ದ ವಿಂಚಿ. ಸರಿಯಾದ ಉತ್ತರ ಡೊನಾಟೆಲ್ಲೋ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ. 1976, 1978, 1986, 1919. ಸರಿಯಾದ ಉತ್ತರ 1976. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ. 12, 14, 15, 16. ಸರಿಯಾದ ಉತ್ತರ 15 ಜನ. ನೆಕ್ಸ್ಟ್ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು. ಚೆನ್ನೈ, ಕೋಲ್ಕತ್ತಾ, ನವದೆಹಲಿ, ಮುಂಬೈ. ಸರಿಯಾದ ಉತ್ತರ ನವದೆಹಲಿ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ. 54ನೇ ವಿಧಿ, 55ನೇ ವಿಧಿ, 52ನೇ ವಿಧಿ, 79ನೇ ವಿಧಿ. ಸರಿಯಾದ ಉತ್ತರ 52ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು. ಅಕ್ಟೋಬರ್ 8, ಡಿಸೆಂಬರ್ 4, ಫೆಬ್ರವರಿ 1, ಮೇ 8. ಸರಿಯಾದ ಉತ್ತರ ಅಕ್ಟೋಬರ್ 8ರಂದು. ನೆಕ್ಸ್ಟ್ ಪ್ರಶ್ನೆ, ಆ್ಯಂಡೀಸ್ ಪರ್ವತ ಸರಣಿ ಇರುವ ಖಂಡ. ದಕ್ಷಿಣ ಅಮೆರಿಕ, ಏಷ್ಯಾ, ಯುರೋಪ, ಆಫ್ರಿಕಾ. ಸರಿಯಾದ ಉತ್ತರ ದಕ್ಷಿಣ ಅಮೆರಿಕ. ನೆಕ್ಸ್ಟ್ ಪ್ರಶ್ನೆ, ಏಷ್ಯಾದ ಚಿಕ್ಕ ದೇಶ. ಬರ್ಮಾ, ವಿಯೆಟ್ನಾಂ, ಕಾಂಬೋಡಿಯಾ, ಮಾಲ್ಡೀವ್ಸ್. ಸರಿಯಾದ ಉತ್ತರ ಮಾಲ್ಡೀವ್ಸ್. ನೆಕ್ಸ್ಟ್ ಪ್ರಶ್ನೆ, ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗಿದೆ. ಬ್ರೆಜಿಲ್, ಮೆಕ್ಸಿಕೋ, ರಿಯೋ ಡಿ ಜೈನೆರೋ, ವೆಸ್ಟ್ ಇಂಡೀಸ್. ಸರಿಯಾದ ಉತ್ತರ ರಿಯೋ ಡಿ ಜೈನೆರೋ.
ನೆಕ್ಸ್ಟ್ ಪ್ರಶ್ನೆ, ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು. ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು 23.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 66.5 ಡಿಗ್ರಿ ಉತ್ತರ ಅಕ್ಷಾಂಶ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಸರಿಯಾದ ಉತ್ತರ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ನೆಕ್ಸ್ಟ್ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರು ಉಷ್ಣತಾಮಂಡಲ, ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ. ಸರಿಯಾದ ಉತ್ತರ ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದಂತಂದರೆ ಪರಿವರ್ತನಾ ಮಂಡಲ. ನೆಕ್ಸ್ಟ್ ಪ್ರಶ್ನೆ, ಮಂಗಳೂರು ಮತ್ತು ಚಿಕ್ಕಮಗಳೂರರ ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ. 1 ಶಿರಾಡಿ ಘಾಟಿ, ಚಾರ್ಮುಡಿ ಘಾಟಿ, ಅವುಂಬೆ ಘಾಟಿ, ಹುಲಿಕಲ್ ಘಾಟಿ. ಸರಿಯಾದ ಉತ್ತರ ಚಾರ್ಮುಡಿ ಘಾಟಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ. ಕಲಬುರಗಿ, ಬೆಳಗಾವಿ, ಚಿತ್ರದುರ್ಗ, ರಾಯಚೂರು. ಸರಿಯಾದ ಉತ್ತರ ಕಲಬುರಗಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ಶಿಕ್ಷಕರು, ಖಾಸಗಿ ಕಂಪನಿ ನೌಕರರು, ವಾಹನಗಳನ್ನು ರಿಪೇರಿ ಮಾಡುವವರು, ಸರ್ಕಾರಿ ನೌಕರರು. ಸರಿಯಾದ ಉತ್ತರ ವಾಹನಗಳನ್ನು ರಿಪೇರಿ ಮಾಡುವವರು. ನೆಕ್ಸ್ಟ್ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ. ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬ್ಬರ್, ಎಮಿಲಿ ಡರ್ಕಿನಿ, ಅಗಸ್ಟ್ ಕಾಮ್ಟೆ. ಸರಿಯಾದ ಉತ್ತರ ಅಗಸ್ಟ್ ಕಾಮ್ಟೆ. ನೆಕ್ಸ್ಟ್ ಪ್ರಶ್ನೆ, ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು. ಆಡಮ್ ಸ್ಮಿತ್, ಕೌಟಿಲ್ಯ, ಎ.ಸಿ. ಪಿಗೊ, ಎಂ.ಎಸ್. ಸ್ವಾಮಿನಾಥನ್. ಸರಿಯಾದ ಉತ್ತರ ಆಡಮ್ ಸ್ಮಿತ್. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಿಸಲಾದ ವರ್ಷ. 1935, 1947, 1949, 1950. ಸರಿಯಾದ ಉತ್ತರ 1949ರಂದು ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಅಗತ್ಯ ವಸ್ತುಗಳ ಕಾಯ್ದೆಯು ಜಾರಿಗೆ ಬಂದ ವರ್ಷ. 1952ರಲ್ಲಿ, 1955ರಲ್ಲಿ, 1986ರಲ್ಲಿ, 2019ರಲ್ಲಿ. ಸರಿಯಾದ ಉತ್ತರ 1955ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು. ಪಲ್ಲವರು, ಚೋಳರು, ಗಂಗರು. ಪಲ್ಲವರು, ಕದಂಬರು, ಗಂಗರು. ಚೋಳರು, ಚೇರರು, ಹೊಯ್ಸಳರು. ಚೋಳರು, ಚೇರರು, ಪಾಂಡ್ಯರು. ಸರಿಯಾದ ಉತ್ತರ ಚೋಳರು, ಚೇರರು, ಪಾಂಡ್ಯರು. ನೆಕ್ಸ್ಟ್ ಪ್ರಶ್ನೆ, ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು. ಆನಂದಲಹರಿ, ವಿವೇಕ ಚೂಡಾಮಣಿ, ವೇದಾಂತಸಾರ ಮತ್ತು ವೇದಾಂತ ದೀಪಕ, ಗೀತಭಾಷ್ಯ, ವಿಷ್ಣು ತತ್ವ ನಿರ್ಣಯ, ಶ್ರೀಭಾಷ್ಯ, ವೇದಾಂತ ಸಂಗ್ರಹ. ಸರಿಯಾದ ಉತ್ತರ ಆನಂದಲಹರಿ ಮತ್ತು ವಿವೇಕ ಚೂಡಾಮಣಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಆರಿಸ್ರಿ ಅಂತ ಹೇಳಿದ. 1 ನಿಜಾಮ್ ಶಾಹಿ ಅಹಮದ್ನಗರ, ಆದಿಲ್ ಶಾಹಿ ಬಿರಾರ, ಇಮಾದ್ ಶಾಹಿ ವಿಜಯಪುರ, ಬರಿತ್ ಶಾಹಿ ಗೋಲ್ಕೊಂಡ. ಇಲ್ಲಿ ಸರಿಯಾದ ಜೋಡಿ ಯಾವುದು ಅಂತಂದ್ರೆ ನಿಜಾಮ್ ಶಾಹಿ ಅಹಮದ್ನಗರ್. ನೆಕ್ಸ್ಟ್ ಪ್ರಶ್ನೆ, ಲಿಯೋನಾರ್ಡೋ ಡಾ ವಿಂಚಿಯವರ ಪ್ರಸಿದ್ಧ ವರ್ಣಚಿತ್ರಗಳು. 1 ಮೊನಾಲಿಸಾ, ಸಿಸ್ಟನ್ ಮಲ್ನೋಸ್, ಲಾಸ್ಟ್ ಸಫರ್, ಆಪ್ಷನ್ ಆಫ್ ದ ವರ್ಜಿನ್. ಆಪ್ಷನ್ ಎ, ಬಿ, ಸಿ ಸರಿ. ಆಪ್ಷನ್ 2 ಎ, ಸಿ, ಡಿ ಸರಿ, ಅಥವಾ ಎ, ಬಿ ಸರಿ, ಅಥವಾ ಎ, ಸಿ ಸರಿ. ಸರಿಯಾದ ಉತ್ತರ ಏನಂತಂದರೆ ಇಲ್ಲಿ ಎ, ಸಿ ಸರಿ. ಯಾವುದು ಲಿಯೋನಾರ್ಡೋ ಪ್ರಸಿದ್ಧ ವರ್ಣಚಿತ್ರಗಳು ಅಂತಂದ್ರೆ 1 ಮೊನಾಲಿಸಾ, ಇನ್ನೊಂದು ಲಾಸ್ಟ್ ಸಪ್ಪರ್. ನೆಕ್ಸ್ಟ್ ಪ್ರಶ್ನೆ, 1848ರಲ್ಲಿ ನಡೆದ ಪ್ರಮುಖ ಘಟನೆ. ಪ್ಲಾಸಿ ಕದನ, ದಿವಾನಿ ಹಕ್ಕಿನ ಪ್ರಾಪ್ತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ವೆಲ್ಲೆಸ್ಲಿಯ ಆಡಳಿತ. ಸರಿಯಾದ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದರು.
ಒಂದು ಜವಾಹರ್ಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ, 2 ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ, 3 ಮಹಾತ್ಮ ಗಾಂಧೀಜಿ ಮತ್ತು ಚಿತ್ತರಂಜನ್ ದಾಸ, 4 ಮಹಾತ್ಮ ಗಾಂಧೀಜಿ ಮತ್ತು ಮೋತಿಲಾಲ್ ನೆಹರು. ಸರಿಯಾದ ಉತ್ತರ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ: 1 ಬಾಹ್ಯ ಆಕ್ರಮಣ, 2 ಸರ್ಕಾರ ಅಸ್ಥಿರತೆ, 3 ಹಣಕಾಸಿನ ಮುಗ್ಗಟ್ಟು, 4 ಪ್ರಾಕೃತಿಕ ವಿಕೋಪಗಳು. ಸರಿಯಾದ ಉತ್ತರ 1 ಬಾಹ್ಯ ಆಕ್ರಮಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು? 1 ಜರ್ಮನಿ ಪೊಕೆಟಿಂಗ್, ಮಾಲ್ಡೀವ್ಸ್ ನ್ಯಾಷನಲ್ ಅಸೆಂಬ್ಲಿ, ಇಸ್ರೇಲ್ ಸೆನ್ಸೆಟ್, ಡೆನ್ಮಾರ್ಕ್ ಬುಂಡೆಸ್ಟಾಗ್. ಸರಿಯಾದ ಉತ್ತರ ಇಸ್ರೇಲ್ ಸೆನ್ಸೆಟ್. ನೆಕ್ಸ್ಟ್ ಪ್ರಶ್ನೆ, ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು: 1 ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್. 2 ಚೀನಾ, ಫ್ರಾನ್ಸ್, ನೇಪಾಳ, ಭಾರತ್, ಶ್ರೀಲಂಕಾ. ರಷ್ಯಾ, ಫ್ರಾನ್ಸ್, ಬ್ರಿಟನ್, ಭಾರತ್, ನೇಪಾಳ. ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್, ಇಟಲಿ. ಸರಿಯಾದ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ: 1 66%, 2 79.5%, 3 81.2%, 4 74.4%. ಸರಿಯಾದ ಉತ್ತರ 74.4%. ನೆಕ್ಸ್ಟ್ ಪ್ರಶ್ನೆ, ಓಲ್ಡ್ ಫೈತ್ಫುಲ್ ಗೈಸರ್ ಈ ದೇಶದಲ್ಲಿದೆ? ಜರ್ಮನಿ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಓಲ್ಡ್ ಫೈತ್ಫುಲ್ ಗೈಸರ್ ಅನ್ನುವಂಥ ದೇಶ ಇದೆ. ನೆಕ್ಸ್ಟ್ ಪ್ರಶ್ನೆ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ. ಈ 3 ರೇಖೆಗಳು ಯಾವ ಖಂಡದ ಮೇಲೆ ಹಾದು ಹೋಗಿದಾವು ಅಂತ: 1 ಆಫ್ರಿಕಾ ಖಂಡ, 2 ಉತ್ತರ ಅಮೆರಿಕಾ ಖಂಡ, 3 ದಕ್ಷಿಣ ಅಮೆರಿಕಾ ಖಂಡ, 4 ಏಷ್ಯಾ ಖಂಡ. ಸರಿಯಾದ ಉತ್ತರ ಆಫ್ರಿಕಾ ಖಂಡ. ನೆಕ್ಸ್ಟ್ ಪ್ರಶ್ನೆ, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು: 1 ಮಿಚೆಲ್ ಮತ್ತು ಡಾಲಿ, ಹಂಟರ್ ಮತ್ತು ಬೇಲ್ಯಾಂಡೋ, ಮಿಚೆಲ್ ಮತ್ತು ಗಿಲ್ಬರ್ಟ್, ಡಾಲಿ ಮತ್ತು ವಿಕ್ಟೋರಿಯಾ. ಸರಿಯಾದ ಉತ್ತರ ಹಂಟರ್ ಮತ್ತು ಬೇಲ್ಯಾಂಡೋ, ಇವು ಪೂರ್ವಕ್ಕೆ ಹರಿಯುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಓಝೋನ್ ಅನಿಲವು ಕಂಡುಬರುವ ಪದರ: 1 ಪರಿವರ್ತನಾ ಮಂಡಲ, 2 ಮಧ್ಯಂತರ ಮಂಡಲ, 3 ಸಮೋಷ್ಣ ಮಂಡಲ, 4 ಉಷ್ಣತಾ ಮಂಡಲ. ಸರಿಯಾದ ಉತ್ತರ ಸಮೋಷ್ಣ ಮಂಡಲ. ನೆಕ್ಸ್ಟ್ ಪ್ರಶ್ನೆ, ಕಲ್ಲಿದ್ದಲಿನ ವಿಧಗಳು: ಲಿಗ್ನೈಟ್ ಮತ್ತು ಬಯೋಟೈಟ್, ಬ್ರಾನೈಟ್ ಮತ್ತು ಮ್ಯಾಗ್ನೆಟೈಟ್, ಅಂಥ್ರಾಸೈಟ್ ಮತ್ತು ಬ್ರಾನೈಟ್, ಲಿಗ್ನೈಟ್ ಮತ್ತು ಪೀಟ್. ಸರಿಯಾದ ಉತ್ತರ ಲಿಗ್ನೈಟ್ ಮತ್ತು ಪೀಟ್, ಇದು ಕಲ್ಲಿದ್ದಲ ವಿಧಗಳಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ಕೆಳಕಂಡಲ್ಲಿ ತಪ್ಪಾಗಿರುವ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ ಪಶ್ಚಿಮ ಬಂಗಾಳ, 2 ಭಿಲಾಯಿ ಸ್ಟೀಲ್ ಪ್ಲಾಂಟ್ ಛತ್ತೀಸ್ಗಢ, 3 ಸೇಲಂ ಸ್ಟೀಲ್ ಪ್ಲಾಂಟ್ ತಮಿಳುನಾಡು, 4 ಬೊಕಾರೋ ಸ್ಟೀಲ್ ಪ್ಲಾಂಟ್ ಒಡಿಸ್ಸಾ. ಸರಿಯಾದ ಉತ್ತರ ಬೊಕಾರೋ ಸ್ಟೀಲ್ ಪ್ಲಾಂಟ್ ಒಡಿಸ್ಸಾದಲ್ಲಿ, ಇದು ತಪ್ಪಾಗಿರುವಂಥ ಜೋಡಿ. ನೆಕ್ಸ್ಟ್ ಪ್ರಶ್ನೆ, ಜ್ವಾರ ಮತ್ತು ಓಂಗೆ ಬುಡಕಟ್ಟುಗಳು ಕಂಡುಬರುವ ದ್ವೀಪಗಳು: 1 ಫಿಲಿಪೈನ್ಸ್, 2 ಬೋರ್ನಿಯೋ, 3 ಲಕ್ಷದ್ವೀಪ, 4 ಅಂಡಮಾನ್ ನಿಕೋಬಾರ್. ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. ನೆಕ್ಸ್ಟ್ ಪ್ರಶ್ನೆ, BNSSನ ವಿಸ್ತೃತ ರೂಪ: ಭಾರತೀಯ ನಾಗರಿಕ ಸೇವಾ ಸಂಹಿತೆ, 2 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, 3 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ನಾವಿಕ ಸೇವಾ ಸಂಹಿತೆ. ಸರಿಯಾದ ಉತ್ತರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ನೆಕ್ಸ್ಟ್ ಪ್ರಶ್ನೆ,
ಕೆಳಗಿನಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಒಂದು ಹಳದಿ ಕ್ರಾಂತಿ ಮಾಂಸದ ಉತ್ಪಾದನೆ, ಬೆಳ್ಳಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ, ಕೆಂಪು ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ. ಸರಿಯಾದ ಉತ್ತರ ಸುವರ್ಣ ಕ್ರಾಂತಿ 4. ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ. ನೆಕ್ಸ್ಟ್ ಪ್ರಶ್ನೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು. 1. ವುಡ್ರೋ ವಿಲ್ಸನ್, 2. ಲೂಥರ್ ಗುಲಿಕ್, 3. ಹೆನ್ರಿ ಫಯೋಲ್, 4. ಜೆ.ಎಲ್. ಹೆನ್ಸ್. ಸರಿಯಾದ ಉತ್ತರ ಜೆ.ಎಲ್. ಹೆನ್ಸ್ ಅವರು. ನೆಕ್ಸ್ಟ್ ಪ್ರಶ್ನೆ. ಈ ಕೆಳಕಂಡ ಹೇಳಿಕೆಯನ್ನು ಓದ್ರಿ ಅಂತ 4 ಹೇಳಿಕೆ ಕೊಟ್ಟಾನ. ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನೋಡೋಣ. ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಎ. ಬಿ. ಜೇಮ್ಸ್ ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದನು. ಸಿ. ಮೇಲು ಎಂಬ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ಯಾಂಬ್ರಟನ್ ಕಂಡುಹಿಡಿದನು. ಡಿ. ಕಾಟನ್ ಜಿನ್ ಎಂಬ ಯಂತ್ರವನ್ನು ಟೆಲಿ ವಿಟ್ನಿ ಕಂಡುಹಿಡಿದನು. ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತೇಳಿ ನೋಡೋದು. ನೆಕ್ಸ್ಟ್ ಪ್ರಶ್ನೆ. ಸರಿಯಾದ ಉತ್ತರ ಒಟ್ಟು ಎಲ್ಲ 4 ಹೇಳಿಕೆಗಳು ಸರಿಯಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ. ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ. 61ನೇ ತಿದ್ದುಪಡಿ, 106ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 42ನೇ ತಿದ್ದುಪಡಿ. ಸರಿಯಾದ ಉತ್ತರ 106ನೇ ತಿದ್ದುಪಡಿ. ನೆಕ್ಸ್ಟ್ ಪ್ರಶ್ನೆ. ರಾಶಿ ಸೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆ ಸುರಿಸುತ್ತದೆ. 2. ಇವು ವಾಯುಮಂಡಲದಲ್ಲಿರುವ ಅತಿ ಎತ್ತರದ ಮೋಡಗಳು. 3. ಇವು ವಾಯುಮಂಡಲದ ಅತ್ಯಂತ ಕೆಳ ಮಟ್ಟದಲ್ಲಿರುತ್ತವೆ. ಇವು ತೆಳುವಾದ ಹಾಳೆ ಮತ್ತು ವಿಸ್ತಾರವಾದ ಪದರುಗಳಂತೆ ಕಾಣುತ್ತವೆ. ಸರಿಯಾದ ಉತ್ತರ ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆ ಸುರಿಸುತ್ತವೆ. ಯಾವ? ರಾಶಿ ಸೃಷ್ಟಿ ಮೋಡಗಳು. ಇದು ಸರಿಯಾದ ಹೇಳಿಕೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಕೆಳಗಿಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಸರಿಯಾಗಿ ಉತ್ತರವನ್ನು ಆರಿಸ್ರಿ ಅಂತ ಹೇಳಿದಾರೆ. ಹೊಂದಿಸಿ ಆರಿಸಿ ಬರೀಬೇಕು ಅಂತೇಳಿ. 1. ಎ. ಬಿ ಅಂತ 2 ಕೊಟ್ಟಾರ. ಹೊಂದಿಸ್ಬೇಕು. ಭೂಮಿ ಲಾಭ, ಶ್ರಮ ಬಡ್ಡಿ, ಬಂಡವಾಳ ಕೂಲಿ, ಸಂಘಟನೆ ಗೇಣಿ. ಇಲ್ಲಿ ಯಾವುದು ಆನ್ಸರ್ ಸರಿಯಾಗುತ್ತಾ? ಆಪ್ಷನ್ 1 ಅಥವಾ ಆಪ್ಷನ್ 2 ಅಥವಾ ಆಪ್ಷನ್ 3, ಆಪ್ಷನ್ 4 ಯಾವ ಸರಿಯಾದ ಉತ್ತರ ಅಂತ ನೋಡು. ಇಲ್ಲಿ ಆಪ್ಷನ್ 2 ಸರಿ. ಭೂಮಿಗೆ ಏನು ಗೇಣಿ ಸರಿಯಾದ ಜೋಡಿ. ಆಮೇಲೆ ಶ್ರಮಕ್ಕೆ ಕೂಲಿ ಸರಿಯಾದ ಜೋಡಿ. ಆಮೇಲೆ ಬಂಡವಾಳಗೆ ಬಡ್ಡಿ ಸರಿಯಾದ ಜೋಡಿ. ಆಮೇಲೆ ಸಂಘಟನೆಗೆ ಲಾಭ ಸರಿಯಾದ ಜೋಡಿ. ಇಲ್ಲಿ ಒಟ್ಟ ಆಪ್ಷನ್ 2 ಸರಿಯಾದ ಉತ್ತರ ಆಗೈತಿ. ನೆಕ್ಸ್ಟ್ ಪ್ರಶ್ನೆ. CCPA ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. 1. ಸೆಂಟ್ರಲ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. 2. ಸೆಂಟ್ರಲ್ ಕನ್ಸ್ಯೂಮರ್ ಪ್ರಿವೆನ್ಷನ್ ಅಥಾರಿಟಿ. 3. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. 4. ಸೆಂಟ್ರಲ್ ಫಾರ್ ಕನ್ಸ್ಯೂಮರ್ ಪ್ರಾಪರ್ಟೀಸ್ ಆ್ಯಂಡ್ ಅಸೆಟ್. ಸರಿಯಾದ ಉತ್ತರ ಆಪ್ಷನ್ 3 ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ನೆಕ್ಸ್ಟ್ ಪ್ರಶ್ನೆ. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ. 1. ಜ್ಞಾನ, 2. ತಿಳುವಳಿಕೆ, 3. ಅನ್ವಯ, 4. ಕೌಶಲ್ಯ. ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅನ್ವಯ. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾನಂದ್ರೆ ಅವನಿಗೆ ಅನ್ವಯ ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ? 1. ಚರ್ಚಾ ವಿಧಾನ, 2. ಅನುಭವಾತ್ಮಕ ಕಲಿಕಾ ವಿಧಾನ, 3. ಪ್ರದರ್ಶನ ವಿಧಾನ, 4. ಉಪನ್ಯಾಸ ವಿಧಾನ. ಸರಿಯಾದ ಉತ್ತರ 2. ಅನುಭವಾತ್ಮಕ ಕಲಿಕಾ ವಿಧಾನ. ನೆಕ್ಸ್ಟ್ ಪ್ರಶ್ನೆ.
ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ 1 3 4 5 6. ಸರಿಯಾದ ಉತ್ತರ ಒಟ್ಟು ಹರ್ಬರ್ಟಿಯನ್ ಅವರ ಪಾಠ ಯೋಜನೆಯಲ್ಲಿ ಎಷ್ಟು ಹಂತಗಳದಾವ ಅಂತಂದ್ರೆ ಒಟ್ಟು 5 ಹಂತಗಳನ್ನು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ 1 5 ರಿಂದ 10 ನಿಮಿಷಗಳು, 2 20 ನಿಮಿಷಗಳು, 3 40 ನಿಮಿಷಗಳು, 45 ನಿಮಿಷಗಳು. ಸರಿಯಾದ ಉತ್ತರ 5 ರಿಂದ 10 ನಿಮಿಷಗಳು. ಸೂಕ್ಷ್ಮ ಬೋಧನೆ ಎಷ್ಟು ಟೈಮ್ ತಗೋತೀವಪ್ಪ ಅಂದ್ರೆ 5 ರಿಂದ 10 ನಿಮಿಷ ಸೂಕ್ಷ್ಮ ಬೋಧನೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ 1 ಸಾಧನಾ ಪರೀಕ್ಷೆ, 2 ರೂಪನಾತ್ಮಕ ಪರೀಕ್ಷೆ, 3 ಸಂಕಲನಾತ್ಮಕ ಪರೀಕ್ಷೆ, 4 ನೈದಾನಿಕ ಪರೀಕ್ಷೆ. ಸರಿಯಾದ ಉತ್ತರ ನೈದಾನಿಕ ಪರೀಕ್ಷೆ. ನೆಕ್ಸ್ಟ್ ಪ್ರಶ್ನೆ, ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ 1 ವಸ್ತುನಿಷ್ಠ ಮೌಲ್ಯಮಾಪನ, 2 ಸಮಸ್ಯೆಯ ವಿಶ್ಲೇಷಣೆ, 3 ಧನಾತ್ಮಕ ಪರಸ್ಪರ ಅವಲಂಬನೆ, 4 ಸೂಕ್ಷ್ಮ ಪರಿಹಾರದ ಆಯ್ಕೆ. ಸರಿಯಾದ ಉತ್ತರ 3 ಧನಾತ್ಮಕ ಪರಸ್ಪರ ಅವಲಂಬನೆ. ನೆಕ್ಸ್ಟ್ ಪ್ರಶ್ನೆ, ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ 1 ವಂಶಾವಳಿ ಪಟ, 2 ಹರಿವು ಪಟ, 3 ಕಾಲಾನುಕ್ರಮ ಪಟ, 4 ಕೋಷ್ಟಕ ಪಟ. ಸರಿಯಾದ ಉತ್ತರ ಇಲ್ಲಿ 4 ಕೋಷ್ಟಕ ಪಟ ಸರಿಯಾದ ಉತ್ತರ ಆಗೈತಿ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೆಂದರೆ 1 ಜ್ಞಾನವನ್ನು ಬೆಳೆಸುವುದು, 2 ಪಾಠ ಯೋಜನೆಯನ್ನು ಕಲಿಸುವುದು, 3 ಆಲಿಸುವ ಕೌಶಲ್ಯವನ್ನು ಬೆಳೆಸುವುದು, 4 ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು. ಸರಿಯಾದ ಉತ್ತರ 4 ಸರಿಯಾದ ಆನ್ಸರ್ ಆಗೈತಿ, ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು. ನೆಕ್ಸ್ಟ್ ಪ್ರಶ್ನೆ, ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ. 1 ಬುದ್ಧಿ ಚರಿತ್ರೆಯ ತಂತ್ರ, 2 ಸ್ವ ಅಭ್ಯಾಸ ತಂತ್ರ, 3 ಪಾತ್ರ ನಿರ್ವಹಣೆಯ ತಂತ್ರ, 4 ನಿರೂಪಣಾ ತಂತ್ರ. ಸರಿಯಾದ ಉತ್ತರ ಇದು ಪಾತ್ರ ನಿರ್ವಹಣೆಯ ತಂತ್ರ. ನೆಕ್ಸ್ಟ್ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು 1 ಶಿಕ್ಷಕರಿಗೆ ಮನೋರಂಜನೆ ನೀಡಲು, 2 ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು, 3 ತರಗತಿ ಬೋಧನೆಯನ್ನು ತಪ್ಪಿಸಿಕೊಳ್ಳಲು, 4 ಪರೀಕ್ಷೆಗೆ ಮುನ್ನ ಪಠ್ಯ ವಿಷಯವನ್ನು ಪೂರ್ಣಗೊಳಿಸಲು. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 2 ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಕ್ಷೇತ್ರ ಪ್ರವಾಸವನ್ನು ಆಯೋಜನೆ ಮಾಡ್ತಾರೆ. 2025ರಲ್ಲಿ ನಡೆದಂಥ TET ಪ್ರಶ್ನೆ ಪತ್ರಿಕೆ ಒಟ್ಟು 60 ಪ್ರಶ್ನೆಗಳನ್ನು ನಾವು ಇವತ್ತು ಈ ತರಗತಿಯಲ್ಲಿ ನೋಡಿದ್ದೀವಿ. ಈ ಅಷ್ಟು ಪ್ರಶ್ನೆಗಳು ನಿಮಗಿಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಯಾರ್ಯಾರು ನೋಡಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು.